ದಿವಂಗತ ರಾಜ ವಸಂತ ನಾಯಕರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಮಾನವಿ ನಗರದಲ್ಲಿ ಎಲ್ಲ ಅವರ ಹಿತೈಷಿಗಳು, ಅವರ ಅಭಿಮಾನಿಗಳು ನಾವೆಲ್ಲ ಇವತ್ತು ಸೇರಿಕೊಂಡಿದ್ದೀವಿ. ರಾಜ ವಸಂತ ನಾಯಕರು ಅವರ ಒಡನಾಟ ಇದ್ದಂಥವರಿಗೆ ಗೊತ್ತು ಆ ವ್ಯಕ್ತಿ ಎಂಥ ಮನುಷ್ಯ, ಆತನ ಹೃದಯ ಎಂಥದ್ದಂತ. ತಾಯಿ ಹೃದಯದ ಮನುಷ್ಯ, ನೋಡೋಕೆ ಭಾಳ ಅಬ್ರಿಸ್ತಿದ್ದ, ಆದರೆ ಹೃದಯ ಮಾತ್ರ ತಾಯಿ ಹೃದಯ. ಎಂಥ ಬಡವರು ಬಂದರು ಅವ್ರ ಜೊತೆ ಒಡನಾಟ ಒಳ್ಳೆಯ ಹೃದಯದಿಂದ ಇರ್ತಕ್ಕಂಥದ್ದು. ಇನ್ನು ವ್ಯಾಪಾರಸ್ಥರು ಬಂದರೂ ಕೂಡ ಅವರಿಗೆ ಒಳ್ಳೆಯ ಹೃದಯದಿಂದ ಮಾತಾಡ್ತಕ್ಕಂಥದ್ದು ಗುಣ ಆ ಭಗವಂತ ರಾಜ ವಸಂತ ನಾಯಕರಿಗೆ ಕೊಟ್ಟಿದ್ದ. ಆದರೆ ಒಂದು ದುರ್ದೈವ, ಅವರ ಇನ್ನೂ ಯಾಕಂದ್ರೆ ಅವರ ಶಕ್ತಿ ಬಗ್ಗೆ ನಾವು ನೋಡಿವಿ, ಆತನ ವೈಯಕ್ತಿಕ ಶಕ್ತಿ ಭಾಳ ಅಮೋಘವಾದಂಥದ್ದು. ಅವರಿಗೆ ಆ ಭಗವಂತ ಕೆಲವೊಂದು ಅವಕಾಶಗಳನ್ನು ಒದಗಿಸೋಕ್ಕಾಗಲಿಲ್ಲ, ಯಾಕಂದ್ರೆ ಆತನ ಸಮರ್ಥನೆಗೆ, ಆತನ ಶಕ್ತಿಗೆ ಅವಕಾಶಗಳು ದೊರಕಲಿಲ್ಲ. ಆದರೆ ಒಂದು ಮಾತನ್ನು ನಾವು ಹೇಳ್ಬೇಕಂದ್ರೆ, ಆ ಕೊಡಗೈ ದಾನಿಯತ ಈ ಬಲಗೈಲಿ ಬಂದದ್ದು ಎಡಗೈಲಿ ಬಂದದ್ದು ಬಲಗೈಲಿ ಕೊಟ್ಟು ಬಿಡ್ತದೆ. ಕಲಾಸ ಏನು ಬಗಲಾಗ ನನ್ನ ಹತ್ರ 10 ರೂಪಾಯಿ ಐತೋಗ್ಬಿಟ್ಟದು ಅಂತ ಎಂದೂ ಯಾರನ್ನೂ ಕೇಳಿಲ್ಲ. ಎಷ್ಟು ಜನರಿಗೆ ಸಹಾಯ ಮಾಡ್ಯಾನಂತಂದರೆ ಆ ಜನಕ್ಕೆ ನಾನು ಇವ್ರಿಗೆ ಕೊಟ್ಟಿನಂತ ಬಾಯಿ ತೆರೆದು ಎಂದೂ ಜೀವ ಮಂದಾಗ ಹೇಳಿಲ್ಲ. ಅಂಥ ಮಹಾನ್ ವ್ಯಕ್ತಿ ಆತ. ಆದರೆ ಅಂಥ ವ್ಯಕ್ತಿಯನ್ನು ನೋಡ್ರಿ, ಒಂದು ನಮ್ಗೆ ನೆನಪಿಟ್ಕಂತಂದ್ರೆ ಸುಮಾರು 15 ವರ್ಷಗಳಿಂದನೇ 15-20 ವರ್ಷಗಳಿಂದನೇ ಈ ಪರಿಸರದ ಬಗ್ಗೆ ಭಾಳ ಕಾಳಜಿ ವಹಿಸಿರ್ತಕ್ಕಂಥ ವ್ಯಕ್ತಿ. ಅದಕ್ಕೇನು ದೊಡ್ಡ ವಯಸ್ಸಲ್ಲ, ನಮ್ಮ ಸಮಕಾಲೀನರೇ. ಆದ್ರೆ ಅವರಲ್ಲಿ ಇರ್ತಕ್ಕಂಥ ಒಂದು ಪರಿಸರ ಕಾಳಜಿ, ಆಮೇಲೆ ಭಾಳಷ್ಟು ಬಡವರ ಬಗ್ಗೆ ಕಾಳಜಿ ಇರ್ತಕ್ಕಂಥ ವ್ಯಕ್ತಿ. ಇವತ್ತು ನಮ್ಮೆಲ್ಲರನ್ನ ದೇಹ ಮಾತ್ರ ದೂರ ಹೋಗಿರ್ಬೋದು, ಅವ್ರ ಮನಸ್ಸು ನಿರಂತರವಾಗಿ ಅವರಲ್ಲಿ ಒಬ್ಬರಲ್ಲ ಒಂದಿನ ನಿರಂತರವಾಗಿ ಒಬ್ಬರು ವಸಂತ ನಾಯಕನ ಮಾನವ ತಾಲೂಕಿನಲ್ಲಿ ಸುತ್ತಮುತ್ತ ಒಬ್ಬರು ದಿನಕ್ಕೆ ಒಂದು ಸಾರಿ ಆದ್ರೆ ನೆನಪು ಮಾಡಿಕೊಳ್ತಾರೆ. ಯಾಕಂದ್ರೆ ಅವರ ಹೃದಯ ಅಂಥದ್ದು. ಅವರು ಜೊತೆ ಕಟ್ಟಿರ್ತಕ್ಕಂಥ ಜನ ಏನಿದಾರ ಅವ್ರಿಗೆ ನಿಜವಾಗಿ ನಾನು ಅವ್ರನ್ನ ಕಳ್ಕೊಂಡ ದಿನವೇ ನಾನು ಅಮಾವಾಸ್ಯೆ ಅವತ್ತು ಇಲ್ಲಿಗೆ ಓದಿದ್ವಿ. ಬರುವಾಗ ನನಗೆ ಹಿಂಗಂತ ನಮ್ಮ ರೇವಣ ಸಿದ್ದಯ್ಯ ಅವ್ರು ಯಾರು ಫೋನ್ ಮಾಡಿದ್ರಿ, ಏನಪ್ಪ ಇದು ಅಭಾವ, ದೇವರು ಒಂದು ದೊಡ್ಡ ವ್ಯಕ್ತಿನೇ ಕಳ್ಕೊಂಬಿಟ್ವಲ್ಲಪ್ಪ ಅಂತಕ್ಕಂಥ ಅವತ್ತು ನಮಗೆ ನಿಜವಾಗಿ ಕೂಡ ದುಃಖ ಆಯಿತು. ಏನು ಮಾಡ್ತೀವಿ, ಭಗವಂತ ಹಾಗೆ ಭಾಳಷ್ಟು ಒಳ್ಳೆಯವ್ರನ್ನ ಈ ಭೂಮಿ ಮೇಲೆ ಇರೋಕ್ಕೆ ಅವಕಾಶ ಸಿಗೋದಿಲ್ಲ. ಅದೇನೋ ಸೃಷ್ಟಿ ನೇಮನೋ ಗೊತ್ತಿಲ್ಲ. ಆದರೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳು, ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ನಿರಂತರವಾಗಿ ನಮ್ಮ ಸಮಾಜಕ್ಕೆ ನೆನೆಸ್ಕೊಳ್ತಕ್ಕಂಥ ಕೆಲಸ ಮಾಡಿದಾರೆ. ಅವರ ಆತ್ಮಕ್ಕೆ ಆ ಭಗವಂತ ಚಿರಶಾಂತಿ ಕೊಟ್ಟು, ಆ ಕುಟುಂಬಕ್ಕೆ ಅವರನ್ನು ಮರೆಯಂಥ ಶಕ್ತಿ ಕೊಟ್ಟು ಅವರಿಗೆ ಇನ್ನೂ ರಾಜಕೀಯವಾಗಿ ಆ ಕುಟುಂಬ ಮೇಲೆತ್ತಕ್ಕೆ ಬರಲಿ, ಅವ್ರಿಗೆ ಆ ಭಗವಂತನ ಆಶೀರ್ವಾದ ಇರಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇವತ್ತು ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ.